ಹೇಳಿ. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಅಂತ. ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ಸಿನ ಪರಿಶಿಷ್ಟ ಜಾತಿಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮೊದಲನೆಯದಾಗಿ ನನ್ನಂತ ಒಬ್ಬ ಸಾಮಾನ್ಯ ರಾಜಕೀಯ ಕುಟುಂಬದ ಯಾವುದೇ ಹಿನ್ನೆಲೆ ಇಲ್ದಿರ್ತಕ್ಕಂಥ ಒಂದು ಸಣ್ಣ ಕುಟುಂಬದಲ್ಲಿ ಬಂದಿರತಕ್ಕಂಥ ಕೂಲಿ ಕಾರ್ಮಿಕನ ಮಗನಾಗಿ ನಾನು ಇರ್ತಕ್ಕಂಥ ನನ್ನಂತವ್ರನ್ನ ಒಬ್ಬರನ್ನ ಗುರುತಿಸಿ ಬೆಂಗಳೂರು ವಿಭಾಗದಲ್ಲಿ ಒಂದು ಮಾದಿಗ ಸಮಾಜದಲ್ಲಿ ನನ್ನನ್ನು ಗುರುತಿಸಿ MLC ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಬೇಕು ಅಂತ ಹೇಳಿ ಧರ್ಮಸೇನಾ ಸಾಹೇಬರು GC ಚಂದ್ರಶೇಖರ್ ಅವರಿಗೆ ಒತ್ತಾಯ ಮತ್ತು ಹೈಕಮಾಂಡ್ ಒತ್ತಾಯ ಮಾಡೋದಕ್ಕೆ ನಾನು ವೈಯಕ್ತಿಕವಾಗಿ ನಾನು ಮೊದಲನೆಯದಾಗಿ ರಾಜ್ಯಾಧ್ಯಕ್ಷರಾದ ಧರ್ಮಸೇನಾ ಸಾಹೇಬರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದುವರೆದ ಭಾಗವಾಗಿ ಈಗ ನಾವು ಕೇಳ್ಕೊಂಡು, ಸರ್ ತಮ್ದು ಒಂದು ರಾಜಕೀಯ ಒಂದು ಹಿನ್ನೆಲೆ ಇದೆ, ತಮ್ಗೆ ಅವಕಾಶ ಆಗಿಲ್ಲ, ತಾವೇ ಲೆಫ್ಟ್ ಇಂದ ಒಂದು ಮಾದಿಗ ಸಮಾಜದಿಂದ ತಾವೇ ತಮ್ಮನ್ನೇ ಕೇಳ್ತೀವಿ ಸರ್ ಅಂದಾಗ ಅವರು ದೊಡ್ಡ ಮನ್ಸು ಮಾಡಿ ನನಗೆ ಬೇಡ, ನನಗೆ ಈಗ ಆಲ್ರೆಡಿ MLC 2 ಸಲ ಆಗಿದ್ದೀನಿ, KPCC ಅಧ್ಯಕ್ಷನು ಸಹ SC ಘಟಕದಲ್ಲಿ ಆಗಿದ್ದೀನಿ, ನಿಮ್ಮಂತರೊಬ್ಬರು ಬೆಳೆದು ಬರಲಿ ಅಂತ ಹೇಳ್ಬಿಟ್ಟು ನನ್ನನ್ನ ಗುರುತಿಸಿ ಇವತ್ತು ನಾಮಿನೇಷನ್ಗೆ ಕಳ್ಸಿಕೊಟ್ಟಿದ್ದಾರೆ ಸರ್ ಹೈಕಮಾಂಡ್ಗೆ. GC ಚಂದ್ರಶೇಖರ್ ಸಾಹೇಬರು ಒಂದ್ ಮಾತನ್ನ ಹೇಳಿದ್ರು, ನೋಡಿ ಧರ್ಮಸೇನಾ ಸಾಹೇಬ್ರೆ, ನೀವೊಬ್ರು ಅನುಭವಿಸ್ತಿದ್ದೀರಿ, ನಿಮಗೂ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದಿರಿ, ನಿಮ್ಮನ್ನ ನಂಬ್ಕೊಂಡು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಅನೇಕ ಪದಾಧಿಕಾರಿಗಳು ಎಲ್ಲರೂ ನಿಮ್ಮನ್ನ ನಂಬ್ಕೊಂಡು ದುಡ್ದಿದ್ದಾರೆ. ತಾವೇನ್ ಹೇಳ್ತೀರ ಅದನ್ನ ನಾವು ಕೇಳಕ್ ಹೇಳಿದ್ವಿ, ನೀವು ಒಂದು ಮನವಿ ಪತ್ರ ಕೊಡಿ, ಅದರಲ್ಲಿ ರೆಜುಲೇಷನ್ ಒಂದು ಮಾಡ್ಕೊಡಿ, ಆ ರೆಜುಲೇಷನ್ ಕಾಪಿ ನಾವು ಕಳಿಸ್ಕೊಡ್ತೀವಿ, ನನಗೆ ಮನವಿ ಕೊಡಿ ಅಂತ ಕೇಳ್ಕೊಂಡು, ನಮಗನ್ಸುತ್ತೆ ಈ ಸಲಿ ನಾವು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಬೇರೆ ಸಂಘಟನೆಗಳಿಗೆ ಅವ್ರವ್ರನ್ನ ಗುರುತಿಸೋದಕ್ಕಿಂತ ಈ ಡಿಪಾರ್ಟ್ಮೆಂಟ್ ಅಂತ ಒಂದಿದೆ, SC ಡಿಪಾರ್ಟ್ಮೆಂಟ್ ಎಲ್ಲಾ ಕಾಲದಲ್ಲೂ ಎಲ್ಲರೂ ಹೇಳ್ತಾರೆ, ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ, DK ಶಿವಕುಮಾರ್ ಸಾಹೇಬರು ಹೇಳ್ತಾರೆ, ಖರ್ಗೆ ಅವರು ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಪರಿಶಿಷ್ಟ ಜಾತಿ ಇಂದನೇ ಕಾಂಗ್ರೆಸ್ ನಿಂತಿರೋದು, ಹಿಂದುಳಿದ ಮತ್ತೆ ಪರಿಶಿಷ್ಟ ಜಾತಿಯಿಂದ. ಹಂಗಾಗಿ ನಾವು ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಕನ್ಸಿಡರ್ ಮಾಡಿ, ಏನ್ ನಾಮಿನೇಷನ್ ಮಾಡ್ತಿದ್ರೆ ನಾವು ಪರಿಶಿಷ್ಟ ಜಾತಿ ಕಾಂಗ್ರೆಸ್ ಪದಾಧಿಕಾರಿಗಳು ನಮ್ಮಲ್ಲೇ ಯಾರನ್ನ ಒಬ್ಬನ ಕನ್ಸಿಡರ್ ಮಾಡಿ ಅಂತ ಹೇಳಿ ನಾವು ಮನವಿ ಮಾಡ್ಕೊಂಡಿದೀವಿ. ಅದಕ್ಕೆ ಪೂರಕವಾಗಿ ಅವ್ರು ಸ್ಪಂದಿಸಿದ್ದಾರೆ GC ಚಂದ್ರಶೇಖರ್ ಸಾಹೇಬ್.